ಅಂಗವಿಕಲರು ವಿಧವೆಯರಿಗೆ ರಾಜ್ಯ ಸರ್ಕಾರದಿಂದ ಮಾಸಾಂತ್ಯದಲ್ಲಿ ಕೊಡ್ತಾ ಇದ್ದಂತಹ ಪಿಂಚಣಿಯೇ ಇದೀಗ ನಿಂತು ಹೋಗಿದೆ. 16 ಲಕ್ಷ ಜನ ಈ ಪಿಂಚಣಿ ಸಿಗದೆ ಜೀವನೋಪಾಯಕ್ಕಾಗಿ ಏನು ಮಾಡಬೇಕು ಅನ್ನೋದು ತಿಳಿಯದೆ ಕಂಗಾಲಾಗಿ ಹೋಗಿದ್ದಾರೆ. ಅವರ ಪರದಾಟ ಅಂತೂ ಹೇಳತೀರದಾಗಿದೆ. ಹಾಗಾದ್ರೆ ಗ್ಯಾರಂಟಿಯ ಪರಿಷ್ಕರಣೆ ಮಾಡ್ತಾ ಇರುವಂತಹ ಸರ್ಕಾರ ಪಿಂಚಣಿದಾರರಿಗೆ ಶಾಕ್ ಕೊಟ್ಟಿದ್ದು ಹೇಗೆ? ಗ್ಯಾರಂಟಿಗೆ ಸರ್ಜರಿ ಆಯ್ತು, ಈಗ ಪೆನ್ಷನ್ಗೆ ಟೆನ್ಷನ್. ಗ್ಯಾರಂಟಿಗೆ ಸರ್ಜರಿ ಆಯ್ತು, ಈಗ ಪೆನ್ಷನ್ಗೆ ಟೆನ್ಷನ್. 16 ಲಕ್ಷ ಜನರನ್ನ ಪಿಂಚಣಿ ಪಟ್ಟಿಯಿಂದ ಕೈಬಿಟ್ಟಿದೆ. ಸರ್ಕಾರದ ಈ ನಿರ್ಧಾರದಿಂದಾಗಿ ಪಿಂಚಣಿ ಪಡೀತಾ ಇದ್ದೋರು ಪಡೆದಿದ್ದವರು ಬೀದಿಗೆ ಬೀಳುವಂತಾಗಿದೆ. ಇಷ್ಟಕ್ಕೂ ಪಿಂಚಣಿ ಅವರಿಗೆಲ್ಲ ತಪ್ಪೋದಕ್ಕೇನು ಕಾರಣ? ಇಲ್ಲಿದೆ ನೋಡಿ. ಅರ್ಜಿಯಲ್ಲಿ ನೀಡಿದ್ದ ವಿಳಾಸದಲ್ಲಿರದ 2.21 ಲಕ್ಷ ಜನರ ಪಿಂಚಣಿ ರದ್ದು ಮಾಡಲಾಗಿದೆ. ಆದಾಯ ಪ್ರಮಾಣ ಪತ್ರ ಸಲ್ಲಿಸದ 45,853 ಜನ, ಸೂಕ್ತ ದಾಖಲೆ ನೀಡದ 13,23,932 ಜನರ ಪಿಂಚಣಿಗೆ ತಡೆ ಹಿಡಿಯಲಾಗಿದೆ. ನಕಲಿ ಪ್ರಮಾಣ ಪತ್ರ ಬಳಸಿದ್ದವರ ಪಿಂಚಣಿ ಸ್ಥಗಿತಗೊಳಿಸಲಾಗಿದೆ. ವಯಸ್ಸಿನ ಮಿತಿ ತಲುಪದಿದ್ರೂ ವೃದ್ಧಾಪ್ಯ ವೇತನ ಪಡೀತಾ ಇದ್ದವರ ಪಿಂಚಣಿಗೂ ಕೊಕ್ ನೀಡಲಾಗಿದೆ. ಅಂಗವಿಕಲರಿಗೆ ಶಾಕ್. ಪಂಚ ಗ್ಯಾರಂಟಿಗಳ ಮೂಲಕ ಪಟ್ಟಕ್ಕೇರಿದ ಕಾಂಗ್ರೆಸ್ ಈಗ ಹಲವು ಗ್ಯಾರಂಟಿಗಳಿಗೆ ಮೇಜರ್ ಸರ್ಜರಿಗೆ ಕೈ ಹಾಕಿದೆ. ರಾಜ್ಯದ ಬೊಕ್ಕಸಕ್ಕೆ ಆದಾಯ ಹೆಚ್ಚಿಸಲು ಹಲವು ತಂತ್ರ ರೂಪಿಸುತ್ತಿದೆ. ಗೃಹಲಕ್ಷ್ಮಿ ಹಣ ಸತ್ತವರ ಹೆಸರಿಗೂ ಕೋಟಿ ಕೋಟಿ ಹೋಗಿತ್ತು. ಅರ್ಹರಿಗೆ ಮಾತ್ರ ಗ್ಯಾರಂಟಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮೇಜರ್ ಸರ್ಜರಿ ಮಾಡುತ್ತಿದೆ. ಗೃಹಜ್ಯೋತಿಯೂ ಅನರ್ಹರ ಪಾಲಾಗ್ತಿದೆ ಅಂತಿರೋ ಸರ್ಕಾರ ಹೊರ ರಾಜ್ಯದವರಿಗೆ ಗೃಹಜ್ಯೋತಿ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡುತ್ತಿದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳುತ್ತಿದ್ದು, ಹೊಸದಾಗಿ ಎಲ್ಲರೂ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳನ್ನ ಹೊಸದಾಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪಿಂಚಣಿಗೂ ಮೇಜರ್ ಸರ್ಜರಿ ಮಾಡಿದ್ದು 16 ಲಕ್ಷ ಮಂದಿಗೆ ಮಾಸ್ಟರ್ ಸ್ಟ್ರೋಕ್ ನೀಡಿದೆ. ಪಿಂಚಣಿ ಬರ್ತಾ ಇದ್ದಿದ್ದು ವೃದ್ಧರಿಗೆ, ಅಂಗವಿಕಲರಿಗೆ ಮತ್ತು ವಿಧವೆಯರಿಗೆ. ಇದೇ ಪಿಂಚಣಿಯನ್ನ ನಂಬಿಕೊಂಡು ಅದರಲ್ಲಿ ಬಹುಪಾಲು ಮಂದಿ ಇದ್ರು. ಮನೆ ಖರ್ಚು, ಔಷಧಿ ಖರೀದಿ ಸೇರಿ ಆರ್ಥಿಕವಾಗಿ ನೆರವಾಗಿದ್ದ ಪಿಂಚಣಿಯನ್ನ ನಂಬಿಕೊಂಡಿದ್ರು. ಆದ್ರೆ ಈಗ ಬರ್ತಾ ಇದ್ದ ಪಿಂಚಣಿ ನಿಂತೋಗಿದೆ. ಪಿಂಚಣಿ ಬಂದಾಗಿದ್ದಕ್ಕೆ ಫಲಾನುಭವಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಪ್ರತಿನಿತ್ಯವೂ ಕಚೇರಿಯಿಂದ ಕಚೇರಿಗೆ ಅಲೆದು ಫಲಾನುಭವಿಗಳು ಸುಸ್ತಾಗಿದ್ದಾರೆ. ಅರ್ಹರಲ್ಲದವರನ್ನ ಪತ್ತೆ ಹಚ್ಚುವ ನೆಪದಲ್ಲಿ ಸರ್ಕಾರವು ಈಗ ಕೊಕ್ಕೆ ಬೀಳ್ತಾ ಇದೆ. ಸಂಖ್ಯೆಯ ಮೇರೆಗೆ 23.13 ಲಕ್ಷ ಪಿಂಚಣಿದಾರರ ಬಗ್ಗೆ ಈಗ ಪರಿಶೀಲನೆ ಮಾಡಬೇಕು. 20.64 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರ ಪರಿಶೀಲನೆ ಈಗ ಮುಕ್ತಾಯ ಆಗಿದೆ. $15.43 ಲಕ್ಷ ಜನ ಸೂಕ್ತ ದಾಖಲೆಯನ್ನ ಕೊಟ್ಟೇ ಇಲ್ಲ. ಇನ್ನು 2.53 ಲಕ್ಷ ಜನ ಅಂದ್ರೆ 2.5 ಲಕ್ಷಕ್ಕೂ ಹೆಚ್ಚು ಜನ ಕೊಟ್ಟಿರುವಂತ ಅಡ್ರೆಸ್ಗಳಲ್ಲಿ ಇಲ್ಲವೇ ಇಲ್ಲ. ಸೊ ಇದಕ್ಕೂ ಕೂಡ ಈಗ ಆಪರೇಷನ್ ಪೆನ್ಷನ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪೆನ್ಷನ್ ಸ್ಕೀಮ್ಗಳು ಏನಿದೆಯಲ್ಲ, ವೃದ್ಧಾಪ್ಯ ಪಿಂಚಣಿ, ವಿಧವಾ ವೇತನ ಇರ್ಬೋದು, ರೈತರು, ಕಾರ್ಮಿಕರಿಗೆ ಕೊಡುವಂಥ ಬೇರೆ ಬೇರೆ ಪೆನ್ಷನ್ ಸ್ಕೀಮ್ಗಳೇನಿದೆ ಅದು ದೊಡ್ಡ ಮಟ್ಟದಲ್ಲಿ ದುರ್ಬಳಕೆ ಆಗ್ತಾ ಇದೆ ಅನ್ನೋ ಗುಮಾನಿ ಇರೋದ್ರಿಂದ ಅದರ ಪರಿಶೀಲನೆಗೂ ಕೂಡ ಸರ್ಕಾರ ಇಳಿದಿದೆ. ನಥಿಂಗ್ ರಾಂಗ್, ರಿವಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದರೆ ಸರ್ಕಾರದ ಹಣ ಅದು ದುಂದುವೆಚ್ಚ ಆಗಬಾರ್ದು. ಸೊ ಪೆನ್ಷನ್ ಸ್ಕೀಮಲ್ಲಿ ಏನಾದರೂ ಸ್ಕ್ಯಾಮ್ ನಡೀತಾ ಇದೆ, ಏನಾದರೂ ಆಗ್ತಾ ಇದೆ ಅಂತಂದರೆ ಅದರ ಪರಿಶೀಲನೆಯನ್ನು ಕೂಡ ಸರ್ಕಾರ ಮಾಡಬೇಕಾಗತ್ತೆ. ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಗ್ಯಾರಂಟಿ ಯೋಜನೆಗಳ ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಸರ್ಕಾರ ಈಗ ಅದನ್ನ ಪರಿಷ್ಕರಣೆಗೆ ಮುಂದಾಗಿದೆ. ಅದೇ ರೀತಿ ಈ ಪಿಂಚಣಿ ಯೋಜನೆಗಳು ಏನೇನಿದಾವೆ, ಪಿಂಚಣಿ ಸ್ಕೀಮ್ಗಳಿದೆಯಲ್ಲ, ಪೆನ್ಷನ್ ಬರುತ್ತಲ್ಲ, ಬೇರೆ ಬೇರೆ ಯೋಜನೆಗಳದು, ಸೊ ಅದರ ಪರಿಶೀಲನೆ ಕೂಡ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಶಶಿಧರ್? ಚಂದ್ರ, ಏನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದಕ್ಕೆ ಒಂದಷ್ಟು ಜನರಿಗೆ ಹಣ ದುರ್ಬಳಕೆ ಆಗ್ತಿದೆ, ಅಗತ್ಯ ಇಲ್ಲದಿದ್ದವರು ಕೂಡ ಆ ಯೋಜನೆ ಸಿಗ್ತಿವೆ ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪ ಬಂದಿತ್ತು. ಅದನ್ನ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಆ ಗೃಹಲಕ್ಷ್ಮಿ ಹಣ ಒಂದಷ್ಟು ಜನ ಏನು ಮೃತಪಟ್ಟವ್ರು ಅಕೌಂಟ್ ಕೂಡ ಹಣ ಹೋಗ್ತಾ ಇತ್ತು, ಒಂದಷ್ಟು ಜನ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರುವಂತವ್ರಿಗೆ ಅಕೌಂಟ್ ಕೂಡ ಹೋಗ್ತಾ ಇತ್ತು. ಇಂಥದನ್ನ ಪರಿಗಣಿಸಿದಾಗ ಸೂಕ್ಷ್ಮವಾಗಿ ಅದೇ ರೀತಿಯಲ್ಲಿ ಕೂಡ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತೆ ಅದೇ ರೀತಿ ಕೂಡ ದಿವ್ಯಾಂಗರಿಗೆ ಅವರು ಕೂಡ ಪ್ರತಿ ವರ್ಷ ಕೂಡ
ಕೂಡ ಪ್ರತಿ ಈ ಯಾವುದೇ ಸರ್ಕಾರ ಬಂದು ಕೂಡ ಪ್ರತಿ ತಿಂಗಳು ಕೂಡ ಅವರ ಅಕೌಂಟ್ಗೆ 2,000 ರೂಪಾಯಿ ಹಣ ಸಂದಾಯ ಆಗ್ತಿದೆ. ಆದ್ರೆ ಆ ವೃದ್ಧಾಪ್ಯ ವೇತನ ಪಡೀತಿದ್ದಂತವ್ರು ಸದ್ಯಕ್ಕೆ ಬದುಕಿದಾರಾ ಇಲ್ಲ ಸತ್ತಿದಾರ ಅನ್ನೋದ್ರ ಬಗ್ಗೆ ಕೂಡ ಇವರು ಕೂಡ ಸರಿಯಾಗಿ ಪರಿಷ್ಕರಣೆ ಮಾಡಿಲ್ಲ. ಮತ್ತೆ ವಿಧವಾ ವಿಚ್ಛೇದನ ತೆಗೆದುಕೊಂಡಂತವರು ಅವರ ವಯಸ್ಸು ಎಷ್ಟಾಗಿದೆ, ಮತ್ತೆ ಏನಾದ್ರು ಮದುವೆ ಏನಾದ್ರು ಆಗಿದಾರ ಅನ್ನೋದ್ರ ಬಗ್ಗೆ ಕೂಡ ಯಾರು ಕೂಡ ಪರಿಶೀಲನೆ ಕೂಡ ಮಾಡ್ತಲ್ಲ. ಮತ್ತೆ ದಿವ್ಯಾಂಗರು ಕೆಲವೊಂದಷ್ಟು ಜನ ದಿವ್ಯಾಂಗತ್ವ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ಏನು ಪ್ರತಿ ತಿಂಗಳು ಕೂಡ ಅವರು ಮಾಸಿಕ ಪಿಂಚಣಿಯನ್ನು ಪಡಿತಾ ಇರ್ತಾರೆ. ಆದ್ರೆ ಕೆಲವೊಂದಷ್ಟು ಜನ ಒಳ್ಳೆ ಉದ್ಯೋಗದಲ್ಲಿ ಇಟ್ಕೊಂಡು IT ರಿಟರ್ನ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ಸರ್ಕಾರಿ ಕೆಲಸಕ್ಕೆ ಕೂಡ ಸೇರ್ಕೊಂಡಿರ್ತಾರೆ. ಈ ರೀತಿಯಾಗಿ ಆದಾಯಕ್ಕಿಂತ ಮೀರಿ ಯಾರು ಆದಾಯವನ್ನ ಗಳಿಸಿರ್ತಾರೋ ಅಂತವರನ್ನ ಪರಿಷ್ಕರಣೆಯನ್ನ ಮಾಡಿ ಅವ್ರನ್ನು ಕೂಡ ಪರಿಶೀಲನೆಯನ್ನ ಮಾಡಿ ಮತ್ತೊಮ್ಮೆ ರೀಶಫಲನ್ನ ಮಾಡಿ ಅಂತ ಹೇಳ್ಬಿಟ್ಟು ಒಂದಷ್ಟು ಒತ್ತಾಯ ಬಂದಿದೆ. ಹೀಗಾಗಿ ಸರ್ಕಾರ ಒಂದು ರೀತಿಯಾಗಿ ಯಾರ್ಯಾರಿಗೆ ಅನಾವಶ್ಯಕವಾಗಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ದಿವ್ಯಾಂಗರಿಗೆ ಅನುದಾನ ಹೋಗ್ತಿದೆ ಅವೆಲ್ಲವೂ ಕೂಡ ಕತ್ತರಿ ಹಾಕೋದಕ್ಕೆ ಮುಂದಾದಾಗ ಸುಮಾರು 18 ಲಕ್ಷಕ್ಕೂ ಹೆಚ್ಚು ಜನರಿಗೆ ಹೆಚ್ಚುವರಿಯಾಗಿ ಈ ಒಂದು ಅನುದಾನ ಮಿಸ್ಯೂಸ್ ಆಗ್ತಿದೆ ಅಂತ ಸದ್ಯಕ್ಕೆ ಕಂಡು ಬಂದಿದೆ. ಹೀಗಾಗಿ ಪ್ರತಿ ಒಂದು ಮನೆ ಕೂಡ ಏನ್ ಸರ್ಕಾರದ ಅಧಿಕಾರಿಗಳು ಹೋಗಿ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲಿಸಿ ಅವರು ಅರ್ಹರಿದ್ದಾರ ಸದ್ಯಕ್ಕೆ ಇದಾರ ಅಂತ ಹೇಳ್ಬಿಟ್ಟು ಪರಿಶೀಲಿಸಿ ನಂತರ ಈ ಯೋಜನೆಯನ್ನ ಮುಂದುವರಿಸೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಇದು ಒಂದು ರೀತಿಯಾಗಿ ಉತ್ತಮ ಯೋಜನೆ. ಯಾಕಂದ್ರೆ ಸರ್ಕಾರ ಕೂಡ ಅನುದಾನ ಮಿಸ್ಯೂಸ್ ಆಗೋದು ಕೂಡ ತಪ್ಪುತ್ತೆ. ಮತ್ತೊಂದು ಕಡೆ ಕೆಲವೊಂದಷ್ಟು ಜನ ಆರ್ಥಿಕವಾಗಿ ಸ್ಥಿತಿಗತಿಯಾಗಿ ಚೆನ್ನಾಗಿದ್ದವರು ಕೂಡ ಮೇಲ್ವರ್ಗದವರು ಕೂಡ ಈ ರೀತಿಯಾಗಿ ಮಾಸಿಕ ಪಿಂಚಣಿ ಪಡೆಯೋದು ಸೂಕ್ತ ಅಲ್ಲ ಅನ್ನೋದು ಕೂಡ ಎಲ್ಲರೂ ಕೂಡ ಅಭಿಪ್ರಾಯ ಇದೆ. ಸಿಂಧೂರ. ಆಲ್ ರೈಟ್ ಶಶಿಧರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆಫೀಸ್ ಬಂದಿದೆ ಬರ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾವು ವೆಯ್ಟ್ ಮಾಡಿದೆ. ಇವಾಗ ಬಂದಿಲ್ಲ. ಎಷ್ಟು ಹೆಲ್ಪ್ ಆಗ್ತಿತ್ತು ಸರ್ ಆ ದುಡ್ಡು ನಿಮಗೆ? ಔಷಧಿ ನಮ್ಮ ಒಂದು ತಿಂಗಳು ಔಷಧಿ ಬರ್ದಿದ್ದಮ್ಮ, ಒಂದು ತಿಂಗಳು ಔಷಧಿ ಖರ್ಚಿಗೆ ಟ್ಯಾಬ್ಲೆಟು, ಇಂಜೆಕ್ಷನ್ನು, ಇನ್ಸುಲಿನ್ ತಗೊಳ್ಳೋದು ನಾನು. ಅದಕ್ಕೆ 3 ತಿಂಗಳಿಂದ ರಾಜ್ಯದ 16 ಲಕ್ಷ ಜನರಿಗೆ ಪಿಂಚಣಿ ಬರುತ್ತಿಲ್ಲ. ಪ್ರತಿ ತಿಂಗಳು 82 ಲಕ್ಷ ಜನರಿಗೆ ಪಿಂಚಣಿಗಾಗಿ 400 ಕೋಟಿ ಹಣ ಖರ್ಚಾಗುತ್ತಿದ್ದು, ಆದ್ರೀಗ 3 ತಿಂಗಳು ಪಿಂಚಣಿ ತಡೆ ಹಿಡಿದಿದ್ರಿಂದ ಬೊಕ್ಕಸಕ್ಕೆ 150 ಕೋಟಿ ಉಳಿತಾಯವಾಗಿದೆ ಅಂತ ಹೇಳಲಾಗ್ತಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪಿಂಚಣಿಗೆ ಕೊಕ್ಕು ನೀಡಲಾಗಿದೆ. ಬೆಳಗಾವಿಯಲ್ಲಿ 1,38,215, ಮೈಸೂರಿನಲ್ಲಿ 1,06,305, ರಾಯಚೂರಿನಲ್ಲಿ 90,995, ದಾವಣಗೆರೆಯಲ್ಲಿ 95,297, ಗದಗ್ನಲ್ಲಿ 1,48,893, ಚಿಕ್ಕಮಗಳೂರಿನಲ್ಲಿ 1,83,437, ಕೊಪ್ಪಳದಲ್ಲಿ 2,09,360, ಮಂಡ್ಯದಲ್ಲಿ 3,70,054 ಮಂದಿ ಪಿಂಚಣಿಗೆ ಕೊಕ್ಕು ನೀಡಲಾಗಿದೆ.